ಮಲ್ಟಿಪಲ್ ಮಾರ್ಬಿಡಿಟಿ ಇರುತ್ತೆ. ಅಯ್ಯೋ ಮಂಡಿ ನೋವು ಸರ್, ಬೆನ್ನು ನೋವು ಸರ್ ಅಂತ. ಮಂಡಿ ನೋವು ತಡೆಯೋಕ್ಕಾಗಲ್ಲ. ಸಕ್ಕರೆ ಮೇಲೋದ್ರೆ ಏನಾಗಲ್ಲ ಅವ್ರಿಗೆ. 160ಕ್ಕೆ ಹೋದರೆ ನೆಕ್ಸ್ಟ್ ಡೇ ಏನೂ ತೊಂದರೆ ಇಲ್ಲ. ಮಂಡಿ ನೋವು ಪಾಪ ತಡೆಯೋಕ್ಕಾಗಲ್ಲ ಅವ್ರಿಗೆ. ಸೋಷಿಯಲ್ ಪಾರ್ಟ್ ಬೇಡ ಮಾತಾಡೋದು ಬೇಡ. ಬಟ್ ನಾನ್ ವೆಜ್ ಕಾಂಪೊನೆಂಟ್ ನಾನು ಹೇಳೋದು, ನಾವು ನಾನ್ ವೆಜಿಟೇರಿಯನ್ಸಾ ಇಂಡಿಯಾದಲ್ಲಿ? ಎಸ್ ಸರ್ ನೋ? ವೆಜ್ ಆ್ಯಂಡ್ ನಾನ್ ವೆಜಿಟೇರಿಯನ್ ದೇ ಆರ್ ಕಾಲ್ಡ್ ಫ್ಲೆಕ್ಸಿಟೇರಿಯನ್ಸ್. ಏನಂತಾರೆ? ಫ್ಲೆಕ್ಸಿಟೇರಿಯನ್ಸ್. ಒಂದಷ್ಟು ದಿವಸ ವೆಜಿಟೇರಿಯನ್ಸು, ಒಂದಷ್ಟು ದಿವಸ ನಾನ್ ವೆಜ್ಜು. ಬಟ್ ಅದು ಎಫೆಕ್ಟ್ ಮಾಡುತ್ತಾ ದೇಹದ ಶುಗರ್ ಮೇಲೆ? ಮ್ಯಾಸಿವ್ ನಾನ್ ವೆಜಿಟೇರಿಯನ್ ಈಸ್ ನೋನ್ ಟು ವರ್ಸನ್ ಡಯಾಬಿಟಿಸ್. ಬಟ್ 126 ಮೇಲೆ ಡಯಾಬಿಟಿಸ್ ಅಂತ ನಾವು ಡಿಫೈನ್ ಮಾಡಿದ್ದೀವಿ. ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಆ್ಯಕ್ಟಿವಿಟಿ. 100ರಿಂದ ಒಳಗಿದ್ರೆ ನಾರ್ಮಲ್ಲು, 126 ಫಾಸ್ಟಿಂಗ್ ಮೇಲಿದ್ರೆ ಡಯಾಬಿಟಿಸ್ ಅಂತ ಟೆಕ್ಸ್ಟ್ ಬುಕ್ ಡಿಸ್ಕ್ರಿಪ್ಷನ್. ಮಾಡರ್ನ್ ಮೆಡಿಸಿನ್ನಲ್ಲಿ ತುಂಬ ಟಾಕ್ಸಿಸಿಟಿ ಅನ್ನೋದನ್ನು ನಾನು ಒಪ್ಪಲ್ಲ. ಯಾತಕ್ಕೆ ಗೊತ್ತಾ? ವಿ ಆರ್ ದಿ ಓನ್ಲಿ ಪೀಪಲ್ ಹೂ ಟೆಲ್, ವಿ ಆರ್ ದಿ ಓನ್ಲಿ ಕ್ವಾಲಿಫೈಡ್ ಪೀಪಲ್ ಆನ್ ಅರ್ತ್ ಹೂ ಟೆಲ್ ನನ್ನ ಡ್ರಗ್ನಲ್ಲಿ ತೊಂದರೆ ಆಗ್ಬೋದು, ಆಯುರ್ವೇದ ಡ್ರಗ್ನಲ್ಲಿ ಏನೂ ಆಗಲ್ಲ ಅಂತಾರೆ. ಸುಳ್ಳು. ಆಯುರ್ವೇದದಲ್ಲಿ ಈ ಏನು ಹೇಳ್ತೀವಿ ಲೆಡ್ ಕಂಟೆಂಟ್ ಅವೆಲ್ಲ ಇದ್ದರೆ ಲಿವರ್ ಮೇಲೆ ಸಿಕ್ಕಾಪಟ್ಟೆ ಏನು ಬೀಳುತ್ತೆ. ಇದರಲ್ಲಿ ಸುಳ್ಳದು. ಐ ಥಿಂಕ್ ಇಫ್ ಸಂಬಡಿ ಸೇಸ್ ದಿಸ್ ಡ್ರಗ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್, ನೋ ಸೈಡ್ ಎಫೆಕ್ಟ್, ದೇ ಆರ್ ಲೈಯಿಂಗ್ ಥ್ರೂ ದರ್ ಟೀತ್. ಅದು ಕಾಮನ್. ಒಬ್ಬ ಡಯಾಬಿಟಿಸ್ ರೋಗಿ ಅಲ್ಲ ಅಂತ ಹೇಳಿದ್ರೆ ಮಧುಮೇಹಿಗೆ ಎಷ್ಟು ಮಾತ್ರೆ ಅಗತ್ಯ ಇರುತ್ತೆ? ಕಾಮನ್ ಆಗಿ ಎಲ್ಲ ಇರುವಂಥ ಸಾಮಾನ್ಯವಾಗಿ ಶುಗರ್ ಇರುವಂಥವ್ರು ಈಗೇನಂತ ಹೇಳ್ತೀವಿ, ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ ಮೆಡಿಸಿನ್ನಲ್ಲಿ. ಡಯಾಬಿಟೀಸ್ ಅದ್ರ ಜೊತೆಗೆ ಕೋಮಾರ್ಬಿಡ್ ಕಂಡೀಷನ್ಸ್, ಬಿ ಪಿ, ಡಿಸ್ಲೈಪಿಡೇಮಿಯಾ, ಒಬೇಸಿಟಿ, ಈ ಥರ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಇದೆಲ್ಲ ಇರುತ್ತಲ್ಲ, ಅವಾಗೇನಾಗುತ್ತೆ, ಅವರು ದೇ ಲ್ಯಾಂಡ್ ಅಪ್ ಇನ್ ಪಾಲಿಫಾರ್ಮಸಿ. ಡಯಾಬಿಟಿಸ್ಗೆ 2 ಮಾತ್ರೆ, ಬಿ ಪಿಗೆ 1 ಅಥವಾ 2 ಮಾತ್ರೆ, ಲಿಪಿಡ್ಸ್ ಕೊಲೆಸ್ಟ್ರಾಲ್ಗೆ 1 ಮಾತ್ರೆ, ಗ್ಯಾಸ್ಟ್ರೈಟಿಸ್ಗೆ 1 ಮಾತ್ರೆ ಅಂತ 5-6 ಆಗಿಬಿಡುತ್ತೆ. ಸೊ ನಾನೇನು ಮಾಡಿದ್ದೀನಿ, ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್? ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ, ಫೋಕಸ್ ಆನ್ ದಟ್ ಫಸ್ಟ್. ಬಿ ಪಿಗೆ ಸ್ವಲ್ಪ ಮೇಲಿದೆ, ಸುಮ್ಮನೆ 2 ಮಾತ್ರೆ ಬದಲು ಟೇಕ್ ಇಟ್ ಈಸಿ. ಡಯಾಬಿಟಿಸ್ ಕಂಟ್ರೋಲ್ ಬಂದರೆ ಟ್ರೈಗ್ಲಿಸರೈಡ್ ಅಂತ ಒಂದಿದೆ ಫ್ಯಾಟ್ಸ್ನಲ್ಲಿ, ಅದು ಆಟೋಮ್ಯಾಟಿಕ್ ಇಳಿಯುತ್ತೆ. ಅನ್ನೆಸರಿ ಹಾಕಬೇಡಿ ಅಂತ ಹೇಳ್ತೀನಿ. ಬೇಕಿಲ್ಲ. ಟೇಕ್ 2 months, ಕನ್ವಿನ್ಸ್ ದೆಮ್ ಅಬೌಟ್ ಡಯಟ್ ಆ್ಯಂಡ್ ಎಕ್ಸಸೈಸ್. 2 ತಿಂಗಳು ಬಿಟ್ಟು ರಿಪೀಟ್ ಮಾಡಿ. ತಿರ್ಗಾ ಮೇಲಿದೆ ಅಂದರೆ ಆ್ಯಡ್ ಮಾಡಿ ಮಾತ್ರ, ಇಲ್ಲಾಂದರೆ ಬೇಡ, ಕಡಿಮೆ ಆಗಿದ್ದರೆ ನಿಲ್ಲಿಸ್ಬಿಡಿ ಅಂತ. ಆ ಥರ ದಿಸ್ ಇಸ್ ವಾಟ್ ವಿ ಕಾಲ್ ಅಸ್ ಇನ್ಸೈಟ್ ಟು ಕ್ಲಿನಿಕಲ್ ಪ್ರಿಸ್ಕ್ರಿಪ್ಷನ್. ವಿಸ್ಡಮ್ ಅಂತ ಹೇಳಿದ್ರೆ ವಿಸ್ಡಮ್ ಅಂತ ಅಂದ್ಕೊಳ್ಳಿ. ವಿಸ್ಡಮ್ ಆ ರೀತಿ ಟ್ಯೂನ್ ಮಾಡಿ. ಆದರೆ ಓಲ್ಡ್ ಪೀಪಲ್ ಅಂತೀವಲ್ಲ, 65 ವರ್ಷದವ್ರಿಗೆ ಮಲ್ಟಿಪಲ್ ಮಾರ್ಬಿಡಿಟಿ ಇರುತ್ತೆ. ಅಯ್ಯೋ ಮಂಡಿ ನೋವು ಸರ್, ಬೆನ್ನು ನೋವು ಸರ್ ಅಂತ. ಮಂಡಿ ನೋವು ತಡೆಯೋಕ್ಕಾಗಲ್ಲ. ಸಕ್ಕರೆ ಮೇಲೋದ್ರೆ ಏನಾಗಲ್ಲ ಅವ್ರಿಗೆ. 160ಕ್ಕೆ ಹೋದರೆ ನೆಕ್ಸ್ಟ್ ಡೇ ಏನೂ ತೊಂದರೆ ಇಲ್ಲ. ಮಂಡಿ ನೋವು ಪಾಪ ತಡೆಯೋಕ್ಕಾಗಲ್ಲ ಅವ್ನಿಗೆ. ಹಿ ವಿಲ್ ಬಿ ವರಿಡ್ ಅಬೌಟ್ ಅವಳು ಹಿ ವಿಲ್ ಬಿ ವರಿಡ್ ಅಬೌಟ್ ಪೇಯ್ನ್. ಅದನ್ನು ನೋಡ್ಕೋಬೇಕು. ಇಲ್ಲಿ ವಿಸ್ಡಮ್ ಏನು, ಮಂಡಿ ನೋವು ಯಾತಕ್ಕೆ ನೋಡಬೇಕು. ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಆರ್ಥೈಟಿಸ್ ಏನೇನೋ ಮಾತಾಡ್ತೀವಲ್ಲ. ಸಿಂಪಲ್ ಕಾನ್ಸೆಪ್ಟ್. ಈಸ್ ಇಟ್ ಮೇನ್ಲಿ ಬಿಕಾಸ್ ಆಫ್ ಅದರ್ ಕಾಸಸ್ ದ್ಯಾನ್ ಬೋನ್? ಬೋನಿಂದ ಬರ್ತಿದೆ, ಯು ಹ್ಯಾವ್ ನೋ ಅದರ್ ಚಾಯ್ಸ್, ಬರ್ಕೊಡು. ಬೋನ್ ಇಲ್ಲ, ಅವ್ನು ಸಿಕ್ಕಾಪಟ್ಟೆ ದಪ್ಪ ಇದ್ದಾನೆ, ತುಂಬ ವರ್ಕ್ ಮಾಡ್ತಾನೆ, ಕಾಲು ನೋಯ್ತದೆ ಅಂದರೆ ತುಂಬ ವರ್ಕ್ ಮಾಡಬೇಡ ಕಣೆ, ಸ್ವಲ್ಪ ಕಡಿಮೆ ಮಾಡು, ಸಣ್ಣ ಆಗು, ಎಕ್ಸಸೈಸ್ ಮಾಡು ಅಂದರೆ ಸಾಕು. ಟ್ಯಾಬ್ಲೆಟ್ ಬೇಡ ಅವಾಗ ಬೇಡ. ಅವಾಗೇನು ಬರೀ ಆಯಿಂಟ್ಮೆಂಟ್ ಹಾಕು, ಬಾಯಿಯಿಂದ ತೊಗೊಳೋದು ಬೇಡ. ಲೋಕಲ್ ಆ ಥರ ನಾನು ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್. ಲುಕ್ ಎಟ್ ವಾಟ್ ಈಸ್ ರಿಯಲಿ ಎಸೆನ್ಷಿಯಲ್ ಫಾರ್ ದೆಮ್ ಆ್ಯಂಡ್ ಪ್ರಾಕ್ಟಿಸ್ ಅಂತ. ಇಟ್ಸ್ ಓಕೆ. ನಿಮ್ಗೆ ಚಾಲೆಂಜಿಂಗ್ ಅನಿಸಿರುವಂಥ ಕೇಸ್ಗಳು ಯಾವುದು? 100% ಅಡರೆನ್ಸ್ ಇಸ್ ಇಂಪಾಸಿಬಲ್. ದೇವರೇ ಬಂದು ಹೇಳಿದ್ರು ಮಾಡಲ್ಲ ಅಂತ ನಂದು ಬಲವಾದ ನಂಬಿಕೆ. ಆದರೆ ಡಯಟ್ ಇದೆಯಲ್ಲ, ಇದನ್ನು ನಾನು ಹೇಳಿದ್ನಲ್ಲ, IAS ಆಫೀಸರು ಬಹಳ ಚೆನ್ನಾಗಿ ಅವಾಗ ಹೇಳಿದ್ರು, ಇದನ್ನು ಹೇಳ್ತೀನಿ. ಡಾಕ್ಟ್ರ್ ನೀವು ಹೇಳ್ತೀರಾ ಊಟ ನನಗೆ ಮಾಡ್ಕೊಡೋರು ಬೇರೆ, ತಿನ್ನಬೇಕಾದ್ರೆ ನನಗೆ ಬಡಿಸ್ಕೊಂಡು ಅದನ್ನು ಕಲಿಸ್ಕೊಂಡು ಮಾಡೋದು ನಾನೇ. ಆ ಥರದ್ದು ಐ ಹ್ಯಾವ್ ಮಲ್ಟಿಪಲ್ ಥಿಂಗ್ಸ್ ಟು ಡೂ. ವೇರ್ ಡು ಯು ಎಕ್ಸ್ಪೆಕ್ಟ್ ಮೀ ಟು ಬಿ ಗುಡ್ ಆ್ಯಂಡ್ ಕಂಪ್ಲೇಂಟ್ ವಿತ್ ಯುವರ್ ಅಡ್ವೈಸ್ ಅಂತ.
ಡಯಟ್ ಹೇಳ್ತೀವಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಏನು ದಿನ ಇಡ್ಲಿ ತಿನ್ನೋಕ್ಕಾಗುತ್ತಾ? ಆಗೋದಿಲ್ಲ. ದಿನ ಬರೀ ನೀರು ಕುಡ್ಕೊಂಡಿರೋಕ್ಕಾಗತ್ತಾ? ಆಗಲ್ಲ. ವೆರೈಟಿ ಇಸ್ ದಿ ಇದು ಸ್ಪೈಸ್ ಅಂತ ಏನೋ ಹೇಳ್ತೀವಲ್ಲ, ಅದಕ್ಕೆ ಅವ್ರಿಗೆ ಡಯಟ್ ಮೇಲೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನೀವು ಎಷ್ಟೇ ಮಾಡಿ, ಪ್ರತಿಯೊಬ್ಬರಿಗೂ ಇನ್ಕ್ಲೂಡಿಂಗ್ ಮೀ, ನಾನು ಭಾಳ ದೊಡ್ಡದಾಗಿ ಮಾತಾಡ್ಬೋದು. ನಾನು ಒಂದೊಂದು ಸಲ ಅಯ್ಯೋ ಏನು ಸಾರು ಅಂದರೆ ತಿಂದೇ ಬಿಡ್ತೀನಿ ಒಂಚೂರು ಸ್ವೀಟ್ ಇದ್ದೇ ಇರುತ್ತೆ. 100 ದಿವಸದಲ್ಲಿ ಇದು. ಈ ನಾನ್ ವೆಜಿಟೇರಿಯನ್ಸ್ ಏನು ಆಹಾರ ಪ್ರಿಫರೇಬಲ್ ಇದೆ? ನಾನ್ ವೆಜ್ ಏನಾದರೂ ತಿನ್ಕೊಳ್ಳಿ ಸರ್, ರಿಲಿಜಿಯನ್ ಸ್ಪೆಸಿಫಿಕ್. ಬೀಫ್ ತಿನ್ನಬಾರ್ದು, ಹಿಂದೂಸ್, ಬೇರೆಯವ್ರು ತಿನ್ನೋರು ತಿನ್ಕೊಳ್ಳಿ. ಬಟ್ ಅದ್ರದ್ದು ಅದರದ್ದು ಸೋಷಿಯಲ್ ಪಾರ್ಟ್ ಬೇಡ, ಮಾತಾಡೋದು ಬೇಡ. ಬಟ್ ದ ನಾನ್ ವೆಜ್ ಕಾಂಪೊನೆಂಟ್ ನಾನು ಹೇಳೋದು, ನಾವು ನಾನ್ ವೆಜಿಟೇರಿಯನ್ಸಾ ಇಂಡಿಯಾದಲ್ಲಿ? ಎಸ್ ಆರ್ ನೋ? ವೆಜ್ ಆ್ಯಂಡ್ ನಾನ್ ವೆಜಿಟೇರಿಯನ್ ದೇ ಆರ್ ಕಾಲ್ಡ್ ಫ್ಲೆಕ್ಸಿಟೇರಿಯನ್ಸ್. ಏನಂತಾರೆ? ಫ್ಲೆಕ್ಸಿಟೇರಿಯನ್ಸ್. ಒಂದಷ್ಟು ದಿವಸ ವೆಜಿಟೇರಿಯನ್ಸು, ಒಂದಷ್ಟು ದಿವಸ ನಾನ್ ವೆಜ್ಜು. ಅದನ್ನು ತಂದಿರೋದು ನೀವು ಸನಾತನ ಧರ್ಮದಲ್ಲಿ ಹೇಳಿದೆಯಲ್ಲ. ಯಾಕೆಂದರೆ ಇದಕ್ಕೋಸ್ಕರನೇ ಸೋಮವಾರ ತಿನ್ನಬೇಡ, ಗುರುವಾರ ತಿನ್ನಬೇಡ ಅಂತ ಹೇಳಿರೋದು, ಕಡಿಮೆ ಮಾಡು ಮಗನೇ ಅಂತ ಅಲ್ವಾ? ಅಮೆರಿಕಾದಲ್ಲಿ ದೇ ಆರ್ ಪ್ಯೂರ್ ನಾನ್ ವೆಜಿಟೇರಿಯನ್, ದಿನ ತಿಂತಾರೆ. ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಸೋ ಕಾಲ್ಡ್ ನಾನ್ ವೆಜ್ ಫ್ಲೆಕ್ಸಿಟೇರಿಯನ್ಸ್ ಆಫ್ ಇಂಡಿಯಾ ಆ್ಯಂಡ್ ಅಮೆರಿಕಾಸ್, ದೇ ಈಟ್ ಲಿಟ್ರಲಿ ರಾ ಮೀಟ್. ಬರೀ ಬಿಸಿ ಮಾಡಿ ಅಥವಾ ಕೆಂಡದಲ್ಲಿ ಸುಟ್ಬಿಟ್ಟು ಅದ್ರ ಜೊತೆಗೆ ಚೆನ್ನಾಗಿ ತರಕಾರಿ ತಿಂತಾರೆ. ಕೇಳಿದ್ದೀರ ಅಲ್ವಾ? ನಮ್ಮಲ್ಲಿ ಯಾರು ಮಾಂಸ ಮಾಡಿದ ದಿವಸ ತರಕಾರಿ ತಿಂತಾರೆ? ಯೂಶಲಿ ತಿನ್ನಲ್ಲ. ಇದನ್ನೇ ಹೇಳ್ಕೊಂಡು ಬಂದಿರೋದು ನಾನು. ಒಂದು, ಮಾಂಸ ತಿನ್ನಿ, ಫ್ಲೆಕ್ಸಿಟೇರಿಯನ್ ಅಲ್ವಾ, ಎಣ್ಣೆ ಕಡಿಮೆ ಮಾಡಿ. ಅದರಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ, ಎಣ್ಣೆನಲ್ಲಿ ಕರೆದ್ಬಿಟ್ಟು ಮಾಂಸದ ಜೊತೆಗೆ ಚೆನ್ನಾಗಿ ಎಣ್ಣೆನೂ ಇರುತ್ತೆ, ಅದನ್ನು ನಿಲ್ಲಿಸಿ ಅಂತ ಹೇಳ್ತೀನಿ. ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಪಾಪ ಹಳ್ಳಿಯವಳು, ಉರ್ಬಾಡು ಅಂತ ಮಾಡೋಳು. ಏನು, ಕೆಂಡದಲ್ಲಿ ಸುಟ್ಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಕೊಡೋರು. ಬೆಸ್ಟ್ ಫುಡ್. ಅರ್ಧ kg ಕೋಳಿ ತಿನ್ಬಿಡುವೆ ನಾನು. ಏನೂ ಆಗಲ್ಲ. ಈಗಿಲ್ಲ, ಏನೂ ಆಗಲ್ಲ. ಬೆಟರ್. ಇನ್ಸ್ಟೆಡ್ ಆಫ್ ಪುಟಿಂಗ್ ಇಟ್ ಇನ್ ಆಯಿಲ್ ಆ್ಯಂಡ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್, ದಿಸ್ ವಾಸ್ ಬೆಟರ್. ಜೊತೆಗೆ ನೀರು ಸಾರು ಮಾಡೋಳು, ಕೋಳಿ ಸಾರು ಅಂತ. ನೀರು ಸಾರು ಒಳ್ಳೆ ಸೂಪ್ ಇದ್ದಂಗೆ ಇರೋದು. ಇವಾಗ ಏನು ಮಾಡ್ತಾರೆ, ಸಾರಿಗೆ ಎಣ್ಣೆ ಹಾಕ್ತಾರೆ, ಒಗ್ಗರಣೆ, ತೆಂಗಿನಕಾಯಿ ಹಾಕ್ಬಿಡ್ತಾರೆ, ಡಮಾರ್. ಅದನ್ನು ಸ್ವಲ್ಪ ನೋಡ್ಕೊ. ಒಗ್ಗರಣೆ ಹಾಕಲಿ, ಎಣ್ಣೆ ತೇಲ್ತಿರುತ್ತೆ, ಅಷ್ಟೊಂದು ಎಣ್ಣೆ ಹಾಕ್ತಾರೆ. ಇದು ಒಂದು. ನಾನ್ ವೆಜಿಟೇರಿಯನ್ ತಿನ್ನಬಾರ್ದು ಅಂತಿಲ್ಲ, ತಿನ್ನಲಿ, ಬಟ್ ಯು ಶುಡ್ ನೋ ಹೌ ಮಚ್ ಟು ಈಟ್ ಅಂತ. ಬಟ್ ಅದು ಎಫೆಕ್ಟ್ ಮಾಡುತ್ತಾ ದೇಹದ ಶುಗರ್ ಮೇಲೆ? ಮ್ಯಾಸಿವ್ ನಾನ್ ವೆಜಿಟೇರಿಯನ್ ಈಸ್ ನೋನ್ ಟು ವರ್ಸನ್ ಡಯಾಬಿಟಿಸ್. ಹೌದಾ? ಬರೀ ಪ್ರೋಟೀನ್ ತಿನ್ನಿ ಅಂತಿರಲ್ಲ, ಸಣ್ಣ ಆಗ್ಬೋದು, ಸ್ವಲ್ಪ ದಿವಸ ಕಂಟ್ರೋಲ್ ಬರ್ಬೋದು, ಬಟ್ ಇಟ್ ಇಸ್ ಎ ಮ್ಯಾಸಿವ್ ಸ್ಟ್ರೈನ್ ಆನ್ ದ ಕಿಡ್ನಿ ಆ್ಯಂಡ್ ಲಿವರ್ ಟು ಮೆಟಬಾಲ್. ಇವಾಗ ಕಾರ್ಬೋಹೈಡ್ರೇಟ್ ತಿಂತೀರಾ, ಬೇಗಲೇ ಏನೋ ಮೆಟಬಲೈಸ್ ಆಗುತ್ತೆ. ಫ್ಯಾಟ್ ತಿಂತೀರಾ, ಸ್ಲೋ ಆಗಿ ಮೆಟಬಲೈಸ್ ಆಗುತ್ತೆ. ಪ್ರೋಟೀನ್ ತಿಂತೀರಾ, ಇನ್ನೂ ಸ್ಲೋ. ಸೊ ದ ಪ್ರೋಟೀನ್ ಯು ಈಟ್ ಟುಡೇ ಟೇಕ್ಸ್ ಸಮ್ ಟೈಮ್ ಟು ಗೆಟ್ ಕಂಪ್ಲೀಟ್ಲಿ ಮೆಟಬಲೈಸ್ಡ್. ದಿ ಅನ್ನ ಯು ಈಟ್ ಇನ್ ದ ಮಾರ್ನಿಂಗ್ ಈಸ್ ಗಾನ್ ಇನ್ ದ ಈವ್ನಿಂಗ್. ಹೌದು, ಇಮಿಡಿಯೇಟ್. ಆವಾಗ ಸಕ್ಕರೆ ಮೇಲಕ್ಕೆ ಹೋಗುತ್ತೆ, ಇಳಿದೋಗ್ಬಿಡುತ್ತೆ. ಪ್ರೋಟೀನ್ ಅಲ್ಲ, ನೀವು ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟ್ 3 ತಿಂದರೆ ಸಕ್ಕರೆ ಸ್ವಲ್ಪ ಮೇಲಕ್ಕೆ ನಿಧಾನಕ್ಕೆ ಹೋಗಿ ತುಂಬ ದಿವಸ ಇರುತ್ತೆ. ಈಗ ಐಸ್ ಕ್ರೀಮ್ ಅಂತೀವಲ್ಲ, ಐಸ್ ಕ್ರೀಮ್ ತಿಂದರೆ ನಿಮ್ಮ ಸಕ್ಕರೆ ಸಡನ್ನಾಗಿ ಮೇಲಕ್ಕೆ ಹೋಗುತ್ತಾ? ಹೋಗಲ್ಲ, ನಿಧಾನ ಸ್ವಲ್ಪ. ಬಟ್ ಹೋಗೋಕ್ಕೆ ಶುರು ಆಯಿತು ಅಂದರೆ 3 ದಿವಸ 2 ದಿವಸ ಹಂಗೆ ಇರುತ್ತೆ. ಇಟ್ಸ್ ಕಾಲ್ಡ್ ಗ್ಲೈಸೆಮಿಕ್ ಇಂಡೆಕ್ಸ್. ಊಟದಲ್ಲಿ ತೊಗೊಂಡ್ರೆ, ಇವಾಗ ಸಕ್ಕರೆ ತಿಂದರೆ 100% ಗ್ಲೈಸೆಮಿಕ್ ಇಂಡೆಕ್ಸ್, ಬೇಗಲೇ ಮೇಲಕ್ಕೆ ಹೋಗುತ್ತೆ. ವೈಟ್ ಬ್ರೆಡ್ ತಿಂದರೆ 95%. ನಾವು ರೈಸ್ ತಿಂತೀವಲ್ಲ, ಅನ್ಪಾಲಿಶ್ಡ್ ರೈಸ್, ಇಟ್ ಈಸ್ ಅಬೌಟ್ 70%. ಹೌದಾ? ಗ್ಲೈಸೆಮಿಕ್ ಇಂಡೆಕ್ಸ್. ಐಸ್ ಕ್ರೀಮ್ದು 55%. ಹೌದಾ? ಸೊ ರೈಸ್ ಇಸ್ ಸ್ಲೋವರ್, ಬಟ್ ಇಟ್ಸ್ ಕಾಲ್ಡ್ ಗ್ಲೈಸೆಮಿಕ್ ಲೋಡ್. ಅನ್ನದಲ್ಲಿ ಲೋಡ್ ಈಸ್ 100%, ಐಸ್ ಕ್ರೀಮ್ನಲ್ಲಿ 180%. ಸೊ ಸಿಕ್ಕಾಪಟ್ಟೆ ಮೇಲಿರುತ್ತೆ. ವಿಚ್ ಇಸ್ ಪ್ರಿಫರೇಬಲ್? ಎವ್ರಿಥಿಂಗ್ ಈಸ್ ಓಕೆ. ನಾನು ಅದಕ್ಕೆ ನೀವು ಹೋಗ್ತಿರಲ್ಲ, ನಿಮ್ಮ ಮಗಂದು ಬರ್ಡೇಗೆ ಹೋದಾಗ ಐಸ್ ಕ್ರೀಮ್ ಕೊಡ್ತಾರಲ್ವ, ಒಂದು ಸಣ್ಣ ಐಸ್ ಕ್ರೀಮ್ ತಿನ್ನಿ. ತಿನ್ನೋಕ್ಕಿಂತ ಮುಂಚೆ ಇರುತ್ತಲ್ಲ, ಅವಾಗ ಯಾವಾಗಲೂ ಎಣ್ಣೆ ಪದಾರ್ಥಗಳು ತಿನ್ನಬೇಡಿ. ನಿಮ್ಮ ಪಾಡಿಗೆ ನೀವು ತರಕಾರಿ ತಿನ್ನಿ, 1-2 ಚಪಾತಿ ತಿನ್ನಿ, ಒಂಚೂರು ಅನ್ನ ತಿನ್ನಿ, ಐಸ್ ಕ್ರೀಮ್ ತಿಂದು ಮನೆಗೆ ಬನ್ನಿ. ಏನೂ ಆಗಲ್ಲ. ಬ್ಯಾಲೆನ್ಸ್ಡ್. ಅವಾಗ ಇವರೇನು ಮಾಡ್ತಾರೆ, ಐಸ್ ಕ್ರೀಮ್ ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆ ಪಡೆದಿದ್ದು ಎಲ್ಲ ತಿನ್ಕೊಂಬಂದ್ಬಿಟ್ಟು ಇಷ್ಟು ದಪ್ಪ ಐಸ್ ಕ್ರೀಮ್ ತಿಂತಾರೆ. ಅನ್ಫಾರ್ಚುನೇಟ್. ಸೊ ಇದಕ್ಕೆ ನಾನು ಶುಗರ್ ಕ್ಯಾಲೆಂಡರ್ ಅಂತ ಮಾಡಿದ್ದೆ. ಶುಗರ್ ಕ್ಯಾಲೆಂಡರ್. ಓಕೆ. ಇವಾಗ January 14th ಏನು ಬರುತ್ತೆ? ಸಂಕ್ರಾಂತಿ. ತಿನ್ನಿ. ಏನು ತಿನ್ನಬೇಕು? ಎಳ್ಳು, ಸಕ್ಕರೆ. ಸಂಕ್ರಾಂತಿ ದಿವಸ ಏನು ಕೊಡ್ತಾರೆ? ಸಿಹಿ ಪೊಂಗಲ್ ಮಾತ್ರ ಒಂದು ಸ್ವಲ್ಪ ತಿನ್ನಿ. ಖಾರ ಪೊಂಗಲ್, ಅದ್ರ ಮೇಲೆ ತುಪ್ಪ, ವಡೆ, ಹಾಳು ಮೂಳೆ ಎಲ್ಲ ಬೇಡ.
ಸೀಪಂಗ್ಲು ರೆಗ್ಯುಲರ್ ತರಕಾರಿ ಒಂಚೂರನ್ನು ಎದ್ದೇಳಿ. ಯುಗಾದಿ ಏನು ಬರುತ್ತೆ? ಒಬ್ಬಟ್ಟು ಮೇಲೆ ಏನಾಗ್ತೀರಾ? ತುಪ್ಪ. ಅದ್ರ ಮೇಲೆ ಹಾಲು ಡಮಾರ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುಗರ್ ಕ್ಯಾಲೆಂಡರ್ ಅಂತ ಹೇಳ್ಕೊಡ್ತೀನಿ. ಸೊ ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದು 6 ದಿವಸ ದೇವ್ರ ಪ್ರಸಾದ ಅಂತ ತಿಂದ್ಬಿಡಿ. ಅಂದರೆ ಮಿತವಾಗಿ ಅದ್ರ ಜೊತೆಗೆ ಅನ್ನೆಸೆಸರಿ ಬೇರೆ ಏನೋ ತಿನ್ನಬಾರ್ದು ಅಂತ. ವಡೆ ಅದು ಇದು ಎಲ್ಲ ತಿಂದ್ಬಿಡ್ತಾರಲ್ಲ, ಅದು ಬೇಡ ಅಂತ. ಆದರೆ ಫ್ರೈಡ್ ಐಟಮ್ಸ್ ಆರ್ ಆಲ್ವೇಸ್. ಎಷ್ಟು ಕಡಿಮೆ ಎಣ್ಣೆ ತಿಂತೀರಾ, ಇದು ನಾನು ಹೇಳ್ಕೊಡೋದು. ನೀವು ಇದನ್ನು ಅಡ್ವೈಸನ್ನು ತೊಗೋಬೇಡಿ. ಇಟ್ಸ್ ಎ ಡಿಸ್ಕ್ಲೋಷರ್. ಐ ಆಮ್ ಟೆಲ್ಲಿಂಗ್ ಯು. ಏನು ಹೇಳ್ತೀನಿ ಇದನ್ನು ಹೇಳ್ತೀನಿ, ನೀವು ಮಾಡೋಕ್ಕೆ ಹೋಗಬೇಡಿ. ಒಂದು ತಲೆಗೆ ಅರ್ಧ ಲೀಟ್ರ್ ಎಣ್ಣೆ ಒಂದು ತಿಂಗಳಿಗೆ. ಒಂದು ತಲೆಗೆ ಅರ್ಧ ಲೀಟ್ರ್. ನೀವು ಇಬ್ಬರೇ ಇದ್ದೀರಾ, ಎಷ್ಟು ತೊಗೋಬೇಕು? 1 ಲೀಟ್ರ್ ಒಂದು ತಿಂಗಳಿಗೆ. ಅಷ್ಟರಲ್ಲಿ ಇಡೀ ಎಲ್ಲ ಮುಗಿಬೇಕು. ದಟ್ ಇಸ್ ರೂಲ್ ಆಫ್ ಥಂಬ್ ಅಂತ ಹೇಳ್ಕೊಡ್ತೀನಿ ನಾನು. ಥಂಬ್ ರೂಲ್. 1 ಲೀಟ್ರ್ನಲ್ಲಿ ಅರ್ಧ ಲೀಟ್ರ್ 300 ml ತುಪ್ಪ ತಿನ್ನಿ, ಏನೂ ಆಗಲ್ಲ. ಎಷ್ಟು? ಒಂದು 700 ml ಎಣ್ಣೆ ತಿನ್ನಿ. ಅಂದರೆ 300 ml ತುಪ್ಪಕ್ಕೆ 1:3 or 1:4. 1 ಚಮಚ ತುಪ್ಪ ತಿಂದರೆ 3 ಚಮಚ 4 ಚಮಚ ಎಣ್ಣೆ ಅಂತ ಇಟ್ಕೊಳ್ಳಿ. ಕಡಿಮೆ ಮಾಡಿ, ಆವಾಗ ಅನ್ನೆಸರಿ ದಪ್ಪ ಆಗಲ್ಲ. ಈ ಟೀ ಕಾಫಿ ಕುಡಿಯೋರು ಕುಡೀರಿ. ಕಾಫಿ ಏನು ಹಾಕ್ಕೊಂಡು ಕುಡಿತೀವಿ ನಾವು? ಸಕ್ಕರೆ, ಹಾಲು ಸಕ್ಕರೆ ಆಮೇಲೆ ಬರೋಣ ಸ್ವಲ್ಪ ಹಾಕಿರ್ತೀವಿ. ಎಷ್ಟು ಕಾಫಿ ಇರುತ್ತೆ ಡಿಕಾಕ್ಷನ್ನು? 2 ಚಮಚ. ಎಷ್ಟು ಹಾಲಿರುತ್ತೆ? 150 ml ಅಲ್ವಾ? 100 ml ಹಾಲಿನಲ್ಲಿ ಎಷ್ಟು ತುಪ್ಪ ಇರುತ್ತೆ ಅಂತ ತಗೊಂಡಿದ್ದೀರಾ? ಎಷ್ಟಿರುತ್ತೆ? 1 ಚಮಚ. ಹೌದಾ? 5 ml ತುಪ್ಪ ಇರುತ್ತೆ. ಆ್ಯಂಡ್ ಒಂದು ಗ್ಲಾಸ್ ಹಾಲಿಗೆ. ಅಂದರೆ ಫ್ಯಾಟ್, ಟ್ರೈಗ್ಲಿಸರೈಡ್ ಇನ್ 100 ml ಆಫ್ ಮಿಲ್ಕ್ ಈಸ್ ಓನ್ಲಿ ಫ್ಯಾಟ್. ಮಕ್ಳಿಗೆ ಒಳ್ಳೆಯದು. 12 ವರ್ಷದವರೆಗೂ 50% ಫ್ಯಾಟಿಂದ ಬರಬೇಕು ಅಂತ ನಾವು ಹೇಳ್ತೀವಿ. ಮಕ್ಕಳು ಕೊಡಿ ಚೆನ್ನಾಗಿ. ನಮ್ಮ ತಂದೆ ಹೇಳೋರು, ಮಕ್ಕಳು ಡಾಕ್ಟ್ರ್ ಅಲ್ವಾ, ಯಾರಾದರೂ 30-40 ವರ್ಷದವನು ಹಾಲನ್ನ ಅರ್ಧ ಲೀಟ್ರ್ ಕುಡಿದ್ರೆ ಅವನು ಕ್ರಿಮಿನಲ್ ಅಂತ. ಮಕ್ಳಿಗೆ ಪಾಪ ಅವನು ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಕೊಡ್ತಿದ್ದೀರಾ ಅಂತ. ಸೊ ಅಮೆರಿಕಾದಲ್ಲಿ ಏನಾಗುತ್ತೆ, ಬ್ಲ್ಯಾಕ್ ಕಾಫಿ ಕುಡಿತಾರೆ, ನೋ ಪ್ರಾಬ್ಲಮ್ಸ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಬಟ್ ಅವ್ರೇನು ಮಾಡ್ತಾರೆ, ಮಿಲ್ಕ್ ಹಾಕೊಂಡು ಕುಡಿತೀವಿ. ಈ ಎಮ್ಮೆ ಹಾಲು ಕುಡಿದ್ರೆ ಕಾಫಿ ಭಾಳ ಚೆನ್ನಾಗಿರುತ್ತೆ, ಯಾಕಂದ್ರೆ ಥಿಕ್ಕಾಗಿರುತ್ತೆ ಅಂತ. ಎಮ್ಮೆ ಹಾಲಿನಲ್ಲಿ 7% ಇರುತ್ತೆ, 7%. ಸೊ ನೀವು 300 ml ಎಮ್ಮೆ ಹಾಲು ಕುಡಿದ್ರೆ 4-5 ಚಮಚ ತುಪ್ಪ ತಿಂದಂಗೆ. ಏನೇ ಮಾಡಿದ್ರು ಸಣ್ಣ ಆಗಲ್ಲ. ಸಕ್ಕರೆ ಹಾಕೋಬೋದು. ಸಕ್ಕರೆ ಡಯಾಬಿಟಿಸ್ ಇಲ್ಲ ಅಂದರೆ ಹಾಕ್ಬೋದು. ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಇಮಿಡಿಯೇಟಾಗಿ ರೈಸ್ ಆಗುತ್ತೆ. ಸಿ 1 gram ಆಫ್ ಗ್ಲೂಕೋಸ್ gives you 4 calories. 1 gram of fat gives you 9 calories. ಯಾವ್ದು ಹೆಚ್ಚು? ಫ್ಯಾಟ್ ಜಾಸ್ತಿ. 1 gram of glucose needs how many hours to get metabolized? Within 6 hours. 1 gram of fat takes 48 hours. ಇರುತ್ತೆ ಹಾಗೆ. ಹಂಗಾಗಿ ನಾವು ಅನ್ನದ ಜೊತೆಗೆ ತುಪ್ಪದ ಜೊತೆಗೆ ಇನ್ನೇನೋ ಎಣ್ಣೆ ಹಾಕೊಂಡು ತಿಂದರೆ ನಿಧಾನಕ್ಕೆ ಮೇಲಕ್ಕೆ ಹೋಗಿ ಅಲ್ಲೇ ಇರುತ್ತೆ. ಅದೇ ತಪ್ಪಾಗ ಅಲ್ಲೇ ಸೆಟ್ಲ್ ಆಗಿಬಿಡುತ್ತೆ. ಇದು ಪ್ಯಾರಾಮೀಟರ್ಸ್ ಏನು ಸರ್? ಅದು ಏನು ಪ್ಯಾರಾಮೀಟ್ರು? ಈ ಶುಗರ್ ಪ್ಯಾರಾಮೀಟರ್ಸ್ ಅಂತಾರಲ್ಲ, ಏನಂಗಂದ್ರೆ ಬ್ಲಡ್ ಶುಗರ್ ಅಂತ ಅಲ್ವಾ? ಬ್ಲಡ್ ಗ್ಲೂಕೋಸ್. ಶುಗರ್ ಅಂತ ಹೇಳಬಾರ್ದು, ಮಲ್ಟಿಪಲ್ ಶುಗರ್ಸ್ ಇದೆ. ಬ್ಲಡ್ ಗ್ಲೂಕೋಸ್ ನಾರ್ಮಲ್ ಅವ್ರಿಗೆ ಫಾಸ್ಟಿಂಗ್ ಸ್ಟೇಟ್ ಅಂತೀವಲ್ಲ, ಲೆಸ್ ದ್ಯಾನ್ 100 mg ಇರಬೇಕು ನಾರ್ಮಲ್ ಇರೋ. ತಿಂಡಿ ಊಟ ಆದಮೇಲಿಂದ 140 ಇರಬೇಕು. ದೇ ಆರ್ ನಾರ್ಮಲ್. ಆಮೇಲೆ HbA1c, ನಮ್ಮ ಅಜ್ಜಿ ಏನು ಹೇಳೋಳು, ತಾಯಿ ಹೇಳೋಳು, ಕೆಟ್ಟವ್ರ ಜೊತೆ ಸೇರಬೇಡ, ಯಾಕೆ ನೀನು ಕೆಟ್ಟೋಗ್ತೀಯ ಅಂತ. ಸೊ ಇಫ್ ದೆರ್ ಇಸ್ ಮೋರ್ ಗ್ಲೂಕೋಸ್ ಇನ್ ಯುವರ್ ಬ್ಲಡ್, hemoglobin also gets glycated. It will be more. It should be less than 5.6%. Less than 5.6% HbA1c, glycated hemoglobin. 3 ತಿಂಗಳಿಗೆ ಒಂದದು. ಆವಾಗ ನಾರ್ಮಲ್ ಅಂತ. 100 ಒಳಗಿತ್ತು, 140 ಒಳಗಿತ್ತು, 5.6 ಒಳಗಿತ್ತು ಅಂದರೆ ಯು ಆರ್ ನಾರ್ಮಲ್. ಆಮೇಲೆ ನಡ್ಕೊಂಡು ಹೋಗುತ್ತೆ. ಪ್ರೀ ಡಯಾಬಿಟಿಕ್ ಅಂದರೆ ಏನದು? ಪ್ರೀ ಡಯಾಬಿಟಿಸ್ ಅಂದರೆ ಮುಂಚೆ ಇರಲಿಲ್ಲ, ಇವಾಗ ಬಂದಿದೆ. ಏನದು? ಅದಕ್ಕೊಂದು ಹೇಳಲೇಬೇಕು ನಾನು, ಇದು ಭಾಳ ಇಂಪಾರ್ಟೆಂಟ್. ಮುಂಚೆ ಏನಿತ್ತು, 140ವರೆಗೂ ನಾರ್ಮಲ್ ಅಂತಿದ್ರು. ಆವಾಗ ನಾವು ಮಾಡ್ತಿರೋ ಟೆಸ್ಟು ಸೆಮಿ ಕ್ವಾಂಟಿಟೇಟಿವ್. ಇಟ್ ವಾಸ್ ನಾಟ್ ವೆರಿ ಕ್ವಾಲಿಟೇಟಿವ್ ಟೆಸ್ಟ್. ಇಟ್ ವಾಸ್ ವೆರಿ ಕ್ವಾಂಟಿಟೇಟಿವ್. ಈಗ 100ಕ್ಕೆ ತಂದಿದ್ದೀವಿ. ಬಟ್ 126 ಮೇಲೆ ಡಯಾಬಿಟಿಸ್ ಅಂತ ನಾವು ಡಿಫೈನ್ ಮಾಡಿದ್ದೀವಿ. ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಆ್ಯಕ್ಟಿವಿಟಿ. 100ರಿಂದ ಒಳಗಿದ್ರೆ ನಾರ್ಮಲ್ಲು, 126 ಫಾಸ್ಟಿಂಗ್ ಮೇಲಿದ್ರೆ ಡಯಾಬಿಟಿಸ್ ಅಂತ ಟೆಕ್ಸ್ಟ್ ಬುಕ್ ಡಿಸ್ಕ್ರಿಪ್ಷನ್. ಯಾತಕ್ಕೆ? ಸೋ ಕಾಲ್ಡ್ ಡೆಮೋಗ್ರಫಿಕ್ ಸ್ಟಡಿ ಅಂತ ಹೇಳ್ತೀವಲ್ಲ, ಪಾಪ್ಯುಲೇಷನ್ ಸ್ಟಡಿನಲ್ಲಿ 126 ಮೇಲಿದ್ದರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಸಿಗ್ನಿಫಿಕೆಂಟ್. 100 ಒಳಗಿದ್ರೆ ಲಿಟ್ರಲಿ 0. ಬಿಟ್ವೀನ್ 100 to 126 ದೇ ಆರ್ ನಾಟ್ ನಾರ್ಮಲ್, ದೇ ಆರ್ ನಾಟ್ ಡಯಾಬಿಟಿಕ್, ದೇ ಆರ್ ಕಾಲ್ಡ್ ಪ್ರೀ ಡಯಾಬಿಟಿಕ್ಸ್. ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ಮಾತಾಡ್ತೀವಿ ನಾವು. ಅವ್ರಿಗೆ ಕಣ್ಣು ಸ್ವಲ್ಪ ತೊಂದರೆ ಆಗೋದು, ನರಗಳು ವೀಕ್ ಆಗೋದು ಮೋರ್ ಕಾಮನ್.
100ರಿಂದ 120. 140 ನಾರ್ಮಲ್ಲು, 200 ಮೇಲಿದ್ದರೆ ಊಟ ತಿಂಡಿ ಆದಮೇಲೆ ಯು ಆರ್ ಡಯಾಬಿಟಿಕ್. ಬಿಟ್ವೀನ್ 140 and 200 ಯು ಆರ್ ಕಾಲ್ಡ್ ಇಂಪೇರ್ಡ್ ಗ್ಲೂಕೋಸ್ ಟಾಲರೆಂಟ್ ಪ್ರೀ ಡಯಾಬಿಟಿಸ್. ಸೊ ನಾರ್ಮಲ್, ಡಯಾಬಿಟಿಸ್ ಆ್ಯಂಡ್ ಪ್ರೀ ಡಯಾಬಿಟಿಸ್. ಪ್ರೀ ಡಯಾಬಿಟಿಸ್ನಲ್ಲಿ IFG, ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್, ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತ ಬರೀ ಹೊಟ್ಟೆ ತಿಂಡಿ ಊಟ ಆದಮೇಲೆ ಅಂತ ಮಾಡ್ತೀವಿ. ಇದರಲ್ಲಿ ಏನಾಗಿದೆ ಇವಾಗ ಅಂದರೆ, ಒಬ್ಬ ಡಯಾಬಿಟಿಕ್ ಇಂಡಿಯಾದಲ್ಲಿದ್ದರೆ ಅಟ್ಲೀಸ್ಟ್ ಇನ್ನೊಬ್ಬ ಪ್ರೀ ಡಯಾಬಿಟಿಕ್ ಇದ್ದಾನೆ. ಆ ಪ್ರೀ ಡಯಾಬಿಟಿಕ್ ಏನಾಗುತ್ತೆ, ಕಣ್ಣು ತೊಂದರೆ, ನರಗಳ ತೊಂದರೆ, ಸರಿಗೆ ನೋಡ್ಕೊಳ್ಳಿಲ್ಲ ಅಂದರೆ he or she may also have high risk of heart attacks. ಪ್ರೀನಲ್ಲೂ ಹೈ ರಿಸ್ಕ್ ಜೆನೆಟಿಕ್ಸ್, ಇದೆಲ್ಲ ಕಾಂಪ್ಲಿಕೇಟೆಡ್, ಇದು ಬೇಡ. ಸಿಂಪಲಾಗಿ ಏನು ಹೇಳಬೇಕು ಅಂದರೆ, ಜನಸಾಮಾನ್ಯ ಆಗಲಿ ಡಾಕ್ಟ್ರ್ ಆಗಲಿ, ಎವ್ರಿ ಟೈಮ್ ಯು ಸಿ ಎ ಡಯಾಬಿಟಿಕ್ ಯು ಶುಡ್ ನೋ ದೇರ್ ಇಸ್ ಒನ್ ಮೋರ್ ಪ್ರೀ ಡಯಾಬಿಟಿಕ್. 100 ಮಿಲಿಯನ್ ಡಯಾಬಿಟಿಸ್ ಇದ್ದಾರೆ ಅಂದರೆ 200 ಮಿಲಿಯನ್ ಟೋಟಲ್ ಲೋಡ್ ಇರೋದು. ಪ್ರೀ ಡಯಾಬಿಟಿಕ್ ಇದ್ದೇ ಇದ್ದಾರೆ. ಇನ್ನು 100 ಮಿಲಿಯನ್, 1:1 ಆರ್ ಲಿಟಲ್ ಬಿಟ್ ಮೋರ್ ಸ್ಟ್ಯಾಟಿಸ್ಟಿಕಲಿ ಸ್ಪೀಕಿಂಗ್. ಅದು ಈಗ ಪ್ರೀ ಡಯಾಬಿಟಿಕ್ ಇದ್ದವರು ನಾರ್ಮಲ್ ಆಗೋ ಸಾಧ್ಯತೆ 100%. ಸಿಂಪಲ್ ಡಯಟ್ ಆ್ಯಂಡ್ ಎಕ್ಸಸೈಸ್, ಅವ್ರಿಗೆ ಡ್ರಗ್ಸೇ ಬೇಡ. ಹೌದಾ? ಹಾಗೆ. ಬಟ್ ಅದು ನಾನು ಕೆಲವ್ರಿಗೆ ಕೊಡ್ತೀನಿ ಮಾತ್ರೆ, ಅದು ಬೇಡ ಇಲ್ಲ. ಆದರೆ ಪ್ರೀ ಡಯಾಬಿಟಿಕ್ ಇದ್ದವ್ರಿಗೂ ಕೂಡ ಸರ್ಟನ್ ಪ್ರೀ ಡಯಾಬಿಟಿಕ್ಸ್ ಹೂ ಆರ್ ಬಿಯಾಂಡ್ ದಿ ಏಜ್ ಆಫ್ 50-55 ಹೂ ಆರ್ ಒಬೇಸ್ ಆ್ಯಂಡ್ ಪರ್ಸಿಸ್ಟೆಂಟ್ಲಿ ಫಾರ್ ಮೋರ್ ದ್ಯಾನ್ 3 months ಇಟ್ಸ್ ಎ ಲಿಟಲ್ ಬಿಟ್ ಹೈಯರ್. ಮೆಟ್ಫಾರ್ಮಿನ್ ಅಂತ ಇದೆಯಲ್ಲ, ಇಟ್ ಹೆಲ್ಪ್ಸ್ ಒಬೆಸಿಟಿ ಆಲ್ಸೋ, ಕೊಟ್ಬಿಡ್ತೀನಿ. ಸೇಫ್ ಅದು ಮೆಟ್ಫಾರ್ಮಿನ್. ಇದು ನಾನು, ಇಟ್ ಈಸ್ ನಾಟ್ ಎ ಅಡ್ವೈಸ್ ಟು ಎನಿಬಡಿ, ಡೋಂಟ್ ಟೇಕ್ ಇಟ್. ಏನು ಸೊಸೈಟಿಗೆ ಮಧುಮೇಹದ ಮೂಲಕ ಏನು ಮಾಡ್ಬೇಕಂತ ನಿಮ್ದು ಐಡಿಯಾಸ್ ಇದೆ? ಹೆದರ್ಕೋಬೇಡಿ. ನಿಮಗೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಮೋಸ್ಟ್ ಆಫ್ ಯು ವಿಲ್ ಬಿಕಮ್ ಡಯಾಬಿಟಿಕ್ಸ್. ವೆನ್ ಯು ಬಿಕಮ್ ಎ ಡಯಾಬಿಟಿಕ್, ಖುಷಿಯಾಗಿರಿ. ಏನು ಹೇಳ್ಕೊಟ್ಟೆ, ಯಾವಾಗ, ಏನು, ಎಷ್ಟು, ಅಷ್ಟು ಗೊತ್ತಿದ್ರೆ ಸಾಕು. ಅದು ಬಿಟ್ಟರೆ ಖುಷಿಯಾಗಿದ್ದರೆ ಸಾಕು. ಖುಷಿಯಾಗಿರಿ. ಭಯ ಪಡಬೇಕಾದ ಅಗತ್ಯ ಇಲ್ಲ. ಇಲ್ಲವೇ ಇಲ್ಲ. 100%. ಮೆಡಿಸಿನ್ ಬಗ್ಗೆ ಏನು ಹೇಳ್ತೀರಿ? ಏನು ಮೆಡಿಸಿನ್ ಬಗ್ಗೆ ಹೇಳಬೇಕು? ನೀವು ಹಿಂಗೆ ನನಗೆ ಸಿಕ್ಕಿಸ್ತಾ ಇದ್ದೀರಿ. ಇಲ್ಲ, ಹಂಗಲ್ಲ ನಾನು ಹೇಳೋದು. ನಿಯಮಿತವಾಗಿ ತಗೊಳ್ಳೇಬೇಕು ಅಲ್ಲ, ನಾನು ಹೇಳೋದು ಸರ್, ಈ ಮಾಡರ್ನ್ ಮೆಡಿಸಿನ್ನಲ್ಲಿ ತುಂಬ ಟಾಕ್ಸಿಸಿಟಿ ಅನ್ನೋದನ್ನು ನಾನು ಒಪ್ಪಲ್ಲ. ಯಾತಕ್ಕೆ ಗೊತ್ತಾ? ವಿ ಆರ್ ದಿ ಓನ್ಲಿ ಪೀಪಲ್ ಹೂ ಟೆಲ್, ವಿ ಆರ್ ದಿ ಓನ್ಲಿ ಕ್ವಾಲಿಫೈಡ್ ಪೀಪಲ್ ಆನ್ ಅರ್ತ್ ಹೂ ಟೆಲ್ ನನ್ನ ಡ್ರಗ್ನಲ್ಲಿ ತೊಂದರೆ ಆಗ್ಬೋದು, ಆಯುರ್ವೇದ ಡ್ರಗ್ನಲ್ಲಿ ಏನೂ ಆಗಲ್ಲ ಅಂತಾರೆ. ಸುಳ್ಳದು. ಆಯುರ್ವೇದದಲ್ಲಿ ಈ ಏನು ಹೇಳ್ತೀವಿ, ಲೆಡ್ ಕಂಟೆಂಟ್ ಅವೆಲ್ಲ ಇದ್ದರೆ ಲಿವರ್ ಮೇಲೆ ಸಿಕ್ಕಾಪಟ್ಟೆ ಏಟ್ ಬೀಳುತ್ತೆ. ಇದರಲ್ಲಿ ಸುಳ್ಳದು. ಐ ಥಿಂಕ್ ಇಫ್ ಸಂಬಡಿ ಸೇಸ್ ದಿಸ್ ಡ್ರಗ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್, ನೋ ಸೈಡ್ ಎಫೆಕ್ಟ್, ದೇ ಆರ್ ಲೈಯಿಂಗ್ ಥ್ರೂ ದರ್ ಟೀತ್. ನಾನು ಒಪ್ಪಲ್ಲ ಅದನ್ನು. ಸೊ ಮೆಡಿಸಿನ್ನಲ್ಲಿ ತುಂಬ ಸೀರಿಯಸ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸುಳ್ಳು. ನೋ ಸೈಡ್ ಎಫೆಕ್ಟ್ಸ್. ಸೈಡ್ ಎಫೆಕ್ಟ್ಸ್ ಆರ್ ದೇರ್, ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ದಟ್ ಯು ಥಿಂಕ್ ಆಫ್. ಓಕೆ, ದಿಸ್ ಇಸ್ ಒನ್. ಸೆಕೆಂಡ್ ಒನ್, ದ ಕ್ವಾಲಿಟಿ ಆಫ್ ದ ಮೆಡಿಸಿನ್. ಇವಾಗ ಏನೇನೋ ನಡೀತಾ ಇದೆ, ಅದ್ರ ಮೇಲೆ ಚರ್ಚೆ ಮಾಡೋದು ಬೇಡ. ಇಫ್ ದ ಕ್ವಾಲಿಟಿ ಆಫ್ ದ ಮೆಡಿಸಿನ್ ಈಸ್ ನಾಟ್ ಗುಡ್, ದೆನ್ ದೇರ್ ಆರ್ ಮೋರ್ ಸೈಡ್ ಎಫೆಕ್ಟ್ಸ್. ಇಫ್ ದ ಕ್ವಾಲಿಟಿ ಆಫ್ ಮೆಡಿಸಿನ್ ಇಸ್ ಗುಡ್, ಮಚ್ ಲೋವರ್ ಸೈಡ್ ಎಫೆಕ್ಟ್. ಇವಾಗ ಊಟ ಮಾಡ್ತೀರಾ, ಗ್ಯಾಸ್ಟ್ರೈಟಿಸ್ ಆಗುತ್ತಾ? ಬೇದಿ ಆಗುತ್ತಾ? ಇಲ್ಲ. ಆಗುತ್ತೆ ರೀ. ನಾವು ರೆಗ್ಯುಲರ್ ಊಟ ಮಾಡಿದ್ರೆ ಏನೇನೋ ನೀವು ಹೇಳಿದ್ರಲ್ಲ, ಮದುವೆ ಹೋಗ್ಬಿಟ್ಟು ತಿನ್ಕೊಂಬಂದ್ರೆ ನೆಕ್ಸ್ಟ್ ಡೇ ಬೇದಿ, ಒಂದು 2-3 ದಿವಸ ಅಯ್ಯೋ ಹೊಟ್ಟೆ ಅಂತ. ಅದನ್ನು ಸೈಡ್ ಎಫೆಕ್ಟ್ ಅಂತ ತಿರ್ಗಾ ಹೋಗಿ ತಿಂತೀರಾ? ಯಾಕೆ? ಇದು ಹಂಗೆ ಅಂತೀರಾ? ಇದೂ ಹಂಗೆ. ಹುಷಾರಾಗಿ ನೋಡ್ಕೊಂಡ್ರೆ ನೋಡ್ಕೋಬೇಕು. ಈ ಡಯಾಬಿಟಿಸ್ ಬಗ್ಗೆ ವೈದ್ಯರು ಮೆಡಿಸಿನ್ ಈಗ ಒಬ್ಬ ಡಯಾಬಿಟಿಸ್ ಪೇಷಂಟ್ ಇದ್ದಾರೆ, ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅವರು ಒಂದಷ್ಟು ಮೆಡಿಸಿನ್ ಬರೀತಾರೆ. ಈ ವ್ಯಕ್ತಿ ಮತ್ತೊಂದು ಡಾಕ್ಟ್ರ್ ಹತ್ರ ಹೋಗ್ತಾನೆ, 1 ವರ್ಷ ಆದಮೇಲೆ 6 ತಿಂಗಳು. ಅವು ಇನ್ನೊಂದು ಯಾವ ಡ್ರಗ್ ತೊಗೋತಾ ಇದ್ದೀರಾ? ಇಂಥ ತೊಗೋತಾ ಇದ್ದಾನೆ. ಇಲ್ಲ, ಅದು ಬೇಡ, ಇದು ತೊಗೊಳ್ಳಿ, ಚೇಂಜ್ ಮಾಡ್ತೀನಿ ಅಂತಾರೆ. ಅಲ್ಲಿಂದ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆತ ಯಾವ್ದು ತೊಗೋತಾ ಇದ್ದೀರಿ? ಇದು ಈ 3ರಲ್ಲಿ 2 ಬಂದ್ ಮಾಡಿದ್ದು ಸರಿ ಇಲ್ಲ, ನೀವು ಇದು ತೊಗೊಳ್ಳಿ ಅಂತ 3ನೇದವ್ರು ಹೇಳ್ತಾರೆ. ಈ ಗೊಂದಲಗಳು ಯಾಕೆ ಅಂತ? ಇದು ಬಹಳ ಹೌಡು ವಯಸ್ಸು ನನ್ನನ್ನು ಕಳ್ಸ್ಕೊಳಕ್ಕೆ ನೋಡ್ತಾ ಇದ್ದೀರಾ? ಇಲ್ಲ, ನನಗಿರೋ ಗೊಂದಲನ ತಮಗೆ ಹ್ಯಾಂಡ್ ಓವರ್ ಇದು ಮಾಡ್ತಾ ಇದ್ದಾರೆ. ಮೊದಲನೇ ನಾನೊಂದು ರಿಪೋಸ್ಟ್ ಅಂತೀವಲ್ಲ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಈ ಮನುಷ್ಯ ಯಾಕೆ 3 ಜನ ಡಾಕ್ಟ್ರ್ ಹತ್ರ ಹೋದ? ಹೇಳ್ರಿ ರವೀಂದ್ರ ಅವರೇ. ಇದು ಮೊದಲನೇ ತಪ್ಪಲ್ವಾ? ಅದಕ್ಕೆ ಏನೇನೋ ಎಕ್ಸ್ಪ್ಲನೇಷನ್ ಇರ್ಬೋದು. ಆ ಡಾಕ್ಟ್ರು ಕಾಸ್ಟ್ಲಿ, ಆ ಡಾಕ್ಟ್ರು ಹೋದರೆ ಮಾತಾಡೋದೇ ಇಲ್ಲ, ಆ ಡಾಕ್ಟ್ರು ಅದು ಅಂತ ಇರಲಿ. ದಿ ಕಾಮನೆಸ್ಟ್ ರೀಸನ್ ವೈ ಎ ಪೇಷಂಟ್ ಚೇಂಜಸ್ ಡಾಕ್ಟರ್ ಈಸ್ he or she is not ಕಂಫರ್ಟಬಲ್. ಎಂಪತಿ ಅಂತೀವಲ್ಲ, ನಾನು ನಿಮ್ಮ ಕಣ್ಣು ನೋಡಬೇಕು, ನಿಮ್ಮ ಮುಂದೆ ನಗಬೇಕು, ಸುಮ್ಮನೆ ರಯ್ಯ ಅಂತ ಹೇಳಬೇಕು. ಏನಪ್ಪ ನಿಂದು ಏನು ತೊಂದರೆಪ್ಪ?
This is the mistake doctors do. Patients are not happy. ಹೌದು. This is the first reason. Second reason is their blood sugars are not controlled. ನಾಟ್ ಕಂಟ್ರೋಲ್. The reason is, most of the times it's the patient. ಸರಿ ಊಟ ತಿಂಡಿ ಮಾಡ್ತಿಲ್ಲ, ಎಕ್ಸಸೈಸ್ ಮಾಡ್ತಿಲ್ಲ, ಕಂಟ್ರೋಲ್ ಇಲ್ಲ. ಲೀಸ್ಟ್ ಆಫ್ ದ ಟೈಮ್ಸ್ ದ ಡ್ರಗ್. ದ ಡಾಕ್ಟರ್ ಹೂ ಸೀಸ್ ನಿಮ್ಮ ಹತ್ರ ಬಂದಿದ್ದಾನೆ, ನನ್ನ ಹತ್ರ ಬರ್ತಾನೆ, ಬ್ಲಡ್ ಶುಗರ್ಸ್ ನಾರ್ಮಲ್ ಇಲ್ಲ, ನಾನೇನು ಮಾಡಬೇಕು? ಇದನ್ನೇ ಕಂಟಿನ್ಯೂ ಮಾಡಬೇಕಂತ ಹೇಳಲ್ಲ. ನಾನು ಸಿಂಪಲ್ ಆಗಿದ್ದರೆ ಇದನ್ನೇ ಕಂಟಿನ್ಯೂ ಮಾಡು, ಊಟದಲ್ಲಿ ಹುಷಾರಾಗು, ಇನ್ನೊಂದು ತಿಂಗಳು ನೋಡೋಣ ಅಂತೀನಿ. ಅವನು ಇನ್ನೊಬ್ಬ ಡಾಕ್ಟ್ರು ಬ್ಯುಸಿ ಇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅವನೇನು ಮಾಡ್ತಾನೆ, ಹೆಂಗಿದ್ರೂ ಕಂಟ್ರೋಲ್ ಇಲ್ಲ, ಹೊಸದಾಗಿ ಬಂದಿದ್ದಾನೆ, ನಾನು ಇದನ್ನೇ ಕಂಟಿನ್ಯೂ ಮಾಡು ಅಂದರೆ ಬರಲ್ಲ ನನ್ನ ಹತ್ರ ಅಂದ್ಬಿಟ್ಟು ಬೇರೆ ಬರ್ಕೊಡ್ತಾನೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ದ ಡ್ರಗ್ ದಟ್ ಇಸ್ ಪ್ರಿಸ್ಕ್ರೈಬ್ ಬೈ ಅನದರ್ ಡಾಕ್ಟರ್ ಇಸ್ ಆಲ್ಮೋಸ್ಟ್ ದ ಸೇಮ್, ಡಿಫ್ರೆಂಟ್ ಕಂಪನಿ, ಕಂಪೋಸಿಷನ್ ಆರ್ ಸೇಮ್. ಆಲ್ಮೋಸ್ಟ್ ದ ಸೇಮ್. ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿರ್ತಾರೆ. This is the insight I have, developed, the wisdom, if at all you want to tell about this. Basic problem is with the patient. ತಪ್ಪು ತಿಳ್ಕೊಬೇಡಿ. ಒಂದು ಸಲ ಒಂದು ಡಾಕ್ಟರ್ ಜೊತೆ ಈ ಫ್ಯಾಮಿಲಿ ಪ್ರಾಕ್ಟೀಷನರ್ ಅಂತ ಮುಂಚೆ ಇದ್ರಲ್ಲ, ಹೌದು. ಫ್ಯಾಮಿಲಿ ಡಾಕ್ಟರ್ಸ್, ದೇ ವುಡ್ ಬಿ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ. ಹೌದು. ಮನೆಗೆ ಬಂದರೆ ರವೀಂದ್ರ ನೋಡೋಕೆ ಬಂದರೆ ಅವನ ಹೆಂಡತಿ ಹೆಸರು ಗೊತ್ತಿರೋದು, ಅವನ ಮಕ್ಕಳ ಹೆಸರು ಗೊತ್ತಿರೋದು, ಅವ್ನು ಎಲ್ಲಿದನ್ರಿ, ಅವಳು ಎಲ್ಲಿದಳ್ರಿ ಅಂತ ಕೇಳೋರು. ಈಗ ನನಗೆ ನೀವು ಬಂದರೆ ನಿನ್ನ ಹೆಂಡತಿ ಯಾರು ಅಂತಲೇ ಗೊತ್ತಿಲ್ಲ. ಇದು ಫಸ್ಟ್ ಥಿಂಗ್. ದೇರ್ ಶುಡ್ ಬಿ ಎ ಫೇತ್ ಡೆವಲಪ್ಮೆಂಟ್ ಬಿಟ್ವೀನ್ ದ ಪೇಷಂಟ್ ಆ್ಯಂಡ್ ಡಾಕ್ಟರ್. ಪೇಷಂಟ್-ಡಾಕ್ಟರ್ ರಿಲೇಷನ್ಶಿಪ್. It occurs only if the doctor is ready to talk to the patient, if the patient is ready to tell the truth only, not lies. ಇದು ಡೆವಲಪ್ ಆದರೆ ಎಲ್ಲ ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಸಮಾಜ ಆ ಥರ ಆಗಬೇಕು. ಏನು ಮಾಡಬೇಕು ಅಂತ ತಮ್ಮ ಮುಂದೆ ಈಗ? ನಾನು ನನ್ನ ವೈಸ್ ಚಾನ್ಸಲರ್ ಪೊಸಿಷನ್ ಆದಮೇಲಿಂದ ಮೈಸೂರಿಗೆ ಬಂದ್ಬಿಟ್ಟು ನನ್ನ ಪೇಷಂಟ್ಗಳು ನೋಡ್ಕೊಳ್ಳೋಕ್ಕೆ ಬಹಳ ಆಸೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ನನ್ನ ಪರಮ ಮಿತ್ರ, ನನ್ನ ಮಾರ್ಗದರ್ಶಿ ಡಾಕ್ಟರ್ ಶೇಖರ್ ಅವರು ಹೇಳಿರುವಂಥ ಅದ್ಭುತವಾದ ಮಾತುಗಳು. ಇದು ಸಾಂತ್ವನದ ನುಡಿ ಅಂತ ನನಗನ್ನಿಸಿರೋದು. ಒಂದು ಕಾಯಿಲೆಗೆ ಒಬ್ಬ ವೈದ್ಯರು ಹೇಳಬಹುದಾದಂಥ ಚಿಕಿತ್ಸೆ ಅಥವಾ ಶುಶ್ರೂಷೆ ಅಂತ ನಾನು ಪರಿಭಾವಿಸೋದಿಲ್ಲ. ಇದನ್ನು ಸಮಾಜಕ್ಕೆ ಒಬ್ಬ ಹಿತೈಷಿಯಾಗಿ ಮಧುಮೇಹಗಳಿಗೆ ಹೇಳಬಹುದಾದಂಥ ಹಿತನುಡಿ ಅಂತ ಭಾವಿಸ್ತಾ ಇವತ್ತಿನ ಈ ಕಂತನ್ನು ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ದೊಡ್ಡ ಸಮುದ್ರ. ಆ ಸಮುದ್ರದ ಒಂದು ಬೊಗಸೆಯನ್ನು ಇವತ್ತು ನಾನು ತಮ್ಮೆದುರಿಗೆ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ. ತುಂಬ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಅನರ್ಘ್ಯವಾದ ರತ್ನ ನೀವು ಸಮಾಜಕ್ಕೆ. ನಿಮಗೆ ಯಾವತ್ತೂ ನಾವು ಚಿರಋಣಿ. ಜೈ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು. ಜೈ ಶ್ರೀ ಗುರುದೇವ್. ನಮಸ್ಕಾರ.